ಹಲೋ KPSC ಸರ್. ಹೇಳಿ ಹೇಳಿ ಹೇಳಿ. ಸರ್ ಒಂದು 4-5 ದಿವಸದಿಂದ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ. ಯಾರು ಹೇಳಿದಂಗಂತ? ಸರ್ ನಾವೇ ಮಾಡ್ತಾ ಇದ್ದೀವಿ ಸರ್. 4-5 ದಿನ ಅಂದರೆ ಇದು ಇನ್ನು ಇದಲ್ವಾ? ಸರ್ ಆಗಲಿ ಇದು KS ಎಕ್ಸಾಮ್ ಯಾವಾಗ ಸರ್ ಪ್ರಿಲಿಮಿನರಿ? ಏನ KS ಎಕ್ಸಾಮ್ ಯಾವಾಗ ಸರ್? ಎಕ್ಸಾಮ್ ಡೇಟ್ ಇದು ಫಿಕ್ಸ್ ಆಗಿರುತ್ತೆ, ಅಪ್ಲಿಕೇಶನ್ ಹಾಕ್ತಾರೆ ಬಿಡ್ಬೇಕಾದ್ರೆ ಫಿಕ್ಸ್ ಮಾಡ್ತಾರೆ, ವೆಯ್ಟ್ ಮಾಡಿ. ಯಾಕೆ? ಅದಲ್ಲ ಸರ್ ಪ್ರಿಲಿಮಿನರಿ ಸರ್ ಅದು. ಪ್ರಿಲಿಮಿನರಿ ಹಾಂ ಸರ್. ಆಯ್ತಲ್ಲಪ್ಪ, ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಬಿಟ್ರಲ್ಲಪ್ಪ. ಅದು ಕನ್ನಡನ ಇದ್ದಿಲ್ಲ ಸರ್ ಅದ್ರಾಗ, ಅದಕ್ಕೆ ಫ್ರೀ ಎಕ್ಸಾಮ್ ಯಾವಾಗ ಅಂತ. ಹಂಗೇನಿಲ್ಲ, ಅದ್ರಾಗ ಟೋಟಲ್ ಎಲ್ಲ ಇಂಗ್ಲೀಷ್ನಾಗ ಇತ್ತು ಸರ್ ಅದು. ಕನ್ನಡ ಏನೂ ಇದ್ದಿಲ್ಲ ಸರ್ ಅದ್ರಾಗ. ಅದಕ್ಕೆ ಒಳ್ಳೆ ರೀ ಎಕ್ಸಾಮ್ ಇದು ಮಾಡ್ತಾರಂತ ಕೇಳ್ತೇವೆ. ಸರಿ. ಯಾವಾಗ ಬರೀ ಎಕ್ಸಾಮ್ ಮಾಡೋದಿಲ್ಲ? ಮಾಡೋದಿಲ್ಲ ಸರ್. ಇಲ್ಲ. ಹಲೋ ಸರ್. ಹೇಳಿ ಯಾರು? ಹಲೋ KPSC ಸರ್. ಹೇಳಿ ಹೇಳಿ ಹೇಳಿ. ಸರ್ ಒಂದು 4-5 ದಿವಸದಿಂದ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ. ಯಾರು ಹೇಳಿದಂಗಂತ? ಸರ್ ನಾವೇ ಮಾಡ್ತಾ ಇದ್ದೀವಿ ಸರ್. 4-5 ದಿನ ಅಂದರೆ ಇದು ಇನ್ನು ಇದಲ್ವಾ? ಸರ್ ಆಗಲಿ ಇದು KS ಎಕ್ಸಾಮ್ ಯಾವಾಗ ಸರ್ ಪ್ರಿಲಿಮಿನರಿ? ಏನ KS ಎಕ್ಸಾಮ್ ಯಾವಾಗ ಸರ್? ಎಕ್ಸಾಮ್ ಡೇಟ್ ಇದು ಫಿಕ್ಸ್ ಆಗಿರುತ್ತೆ, ಅಪ್ಲಿಕೇಶನ್ ಹಾಕ್ತಾರೆ ಬಿಡ್ಬೇಕಾದ್ರೆ ಫಿಕ್ಸ್ ಮಾಡ್ತಾರೆ, ವೆಯ್ಟ್ ಮಾಡಿ. ಯಾಕೆ? ಅದಲ್ಲ ಸರ್ ಪ್ರಿಲಿಮಿನರಿ ಸರ್ ಅದು. ಪ್ರಿಲಿಮಿನರಿ ಹಾಂ ಸರ್. ಆಯ್ತಲ್ಲಪ್ಪ, ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಬಿಟ್ರಲ್ಲಪ್ಪ. ಅದು ಕನ್ನಡನ ಇದ್ದಿಲ್ಲ ಸರ್ ಅದ್ರಾಗ, ಅದಕ್ಕೆ ಫ್ರೀ ಎಕ್ಸಾಮ್ ಯಾವಾಗ ಅಂತ. ಹಂಗೇನಿಲ್ಲ, ಹೇಳಿ ಹೇಳಿ ಹೇಳಿ. ಸರ್ ಒಂದು 4-5 ದಿವಸದಿಂದ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ. ಯಾರು ಹೇಳಿದಂಗಂತ? ಸರ್ ನಾವೇ ಮಾಡ್ತಾ ಇದ್ದೀವಿ ಸರ್. 4-5 ದಿನ ಅಂದರೆ ಇದು ಇನ್ನು ಇದಲ್ವಾ? ಸರ್ ಆಗಲಿ ಇದು KS ಎಕ್ಸಾಮ್ ಯಾವಾಗ ಸರ್ ಪ್ರಿಲಿಮಿನರಿ? ಏನ KS ಎಕ್ಸಾಮ್ ಯಾವಾಗ ಸರ್? ಎಕ್ಸಾಮ್ ಡೇಟ್ ಇದು ಫಿಕ್ಸ್ ಆಗಿರುತ್ತೆ, ಅಪ್ಲಿಕೇಶನ್ ಹಾಕ್ತಾರೆ ಬಿಡ್ಬೇಕಾದ್ರೆ ಫಿಕ್ಸ್ ಮಾಡ್ತಾರೆ, ವೆಯ್ಟ್ ಮಾಡಿ. ಯಾಕೆ? ಅದಲ್ಲ ಸರ್ ಪ್ರಿಲಿಮಿನರಿ ಸರ್ ಅದು. ಪ್ರಿಲಿಮಿನರಿ ಹಾಂ ಸರ್. ಆಯ್ತಲ್ಲಪ್ಪ, ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಬಿಟ್ರಲ್ಲಪ್ಪ. ಅದು ಕನ್ನಡನ ಇದ್ದಿಲ್ಲ ಸರ್ ಅದ್ರಾಗ, ಅದಕ್ಕೆ ಫ್ರೀ ಎಕ್ಸಾಮ್ ಯಾವಾಗ ಅಂತ. ಹಂಗೇನಿಲ್ಲ, ಅದ್ರಾಗ ಟೋಟಲ್ ಎಲ್ಲ ಇಂಗ್ಲೀಷ್ನಾಗ ಇತ್ತು ಸರ್ ಅದು. ಕನ್ನಡ ಏನೂ ಇದ್ದಿಲ್ಲ ಸರ್ ಅದ್ರಾಗ. ಅದಕ್ಕೆ ಒಳ್ಳೆ ರೀ ಎಕ್ಸಾಮ್ ಇದು ಮಾಡ್ತಾರಂತ ಕೇಳ್ತೇವೆ. ಸರಿ. ಯಾವಾಗ ಬರೀ ಎಕ್ಸಾಮ್ ಮಾಡೋದಿಲ್ಲ? ಮಾಡೋದಿಲ್ಲ ಸರ್. ಇಲ್ಲ. ಹಲೋ ಸರ್. ಹೇಳಿ ಯಾರು? ಹಲೋ KPSC ಸರ್. ಹೇಳಿ ಹೇಳಿ ಹೇಳಿ. ಸರ್ ಒಂದು 4-5 ದಿವಸದಿಂದ ಕಾಲ್ ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇಲ್ಲ. ಯಾರು ಹೇಳಿದಂಗಂತ? ಸರ್ ನಾವೇ ಮಾಡ್ತಾ ಇದ್ದೀವಿ ಸರ್. 4-5 ದಿನ ಅಂದರೆ ಇದು ಇನ್ನು ಇದಲ್ವಾ? ಸರ್ ಆಗಲಿ ಇದು KS ಎಕ್ಸಾಮ್ ಯಾವಾಗ ಸರ್ ಪ್ರಿಲಿಮಿನರಿ? ಏನ KS ಎಕ್ಸಾಮ್ ಯಾವಾಗ ಸರ್? ಎಕ್ಸಾಮ್ ಡೇಟ್ ಇದು ಫಿಕ್ಸ್ ಆಗಿರುತ್ತೆ, ಅಪ್ಲಿಕೇಶನ್ ಹಾಕ್ತಾರೆ ಬಿಡ್ಬೇಕಾದ್ರೆ ಫಿಕ್ಸ್ ಮಾಡ್ತಾರೆ, ವೆಯ್ಟ್ ಮಾಡಿ. ಯಾಕೆ? ಅದಲ್ಲ ಸರ್ ಪ್ರಿಲಿಮಿನರಿ ಸರ್ ಅದು. ಪ್ರಿಲಿಮಿನರಿ ಹಾಂ ಸರ್. ಆಯ್ತಲ್ಲಪ್ಪ, ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಬಿಟ್ರಲ್ಲಪ್ಪ. ಅದು ಕನ್ನಡನ ಇದ್ದಿಲ್ಲ ಸರ್ ಅದ್ರಾಗ, ಅದಕ್ಕೆ ಫ್ರೀ ಎಕ್ಸಾಮ್ ಯಾವಾಗ ಅಂತ. ಹಂಗೇನಿಲ್ಲ, ಅದ್ರಾಗ ಟೋಟಲ್ ಎಲ್ಲ ಇಂಗ್ಲೀಷ್ನಾಗ ಇತ್ತು ಸರ್ ಅದು. ಕನ್ನಡ ಏನೂ ಇದ್ದಿಲ್ಲ ಸರ್ ಅದ್ರಾಗ. ಅದಕ್ಕೆ ಒಳ್ಳೆ ರೀ ಎಕ್ಸಾಮ್ ಇದು ಮಾಡ್ತಾರಂತ ಕೇಳ್ತೇವೆ. ಸರಿ. ಯಾವಾಗ ಬರೀ ಎಕ್ಸಾಮ್ ಮಾಡೋದಿಲ್ಲ? ಮಾಡೋದಿಲ್ಲ ಸರ್. ಇಲ್ಲ. ಸರಿ ಓಕೆ. ಸ್ನೇಹಿತರೆ, ನಾನು ಅವ್ರ ಜೊತೆ ಮಾತಾಡಿದೆ, KPSC ಮೆಂಬರ್ ಹೆಗ್ಗಣ್ಣನವರಂತ. ಸುಮಾರು 25 ನಿಮಿಷ ಮಾತಾಡಿದೆ. ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ, KPSCಲಿ ಅವ್ರದ್ದೇ ಏನು ನಡೆಯಲ್ವಂತೆ, KPSC ಮೆಂಬರ್ಸ್ ಮತ್ತು ಅಧ್ಯಕ್ಷರದ್ದು ಏನು ನಡೆಯಲ್ವಂತೆ. ಸೆಕ್ರೆಟರಿ ಮತ್ತು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವ್ರದ್ದೇ ಸರ್ವಾಧಿಕಾರ ಇದೆ, ನಮ್ಮದೇ ಏನು ನಡೀತಾ ಇಲ್ಲ. ಹೌದು, ಕನ್ನಡದಲ್ಲಿ ಮಿಸ್ಟೇಕ್ಸ್ ಆಗಿದೆ, ಸಮಸ್ಯೆಗಳಾಗಿದೆ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು CTIದು ಸೆಲೆಕ್ಷನ್ ಲಿಸ್ಟಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಅಪ್ರೂವಲೇ ಕೊಟ್ಟಿಲ್ಲ, ಅವರವರೇ ಮಾಡ್ಕೊಂಡಿದ್ದಾರೆ, ನಾನು ಅಪ್ರೂವಲೇ ಕೊಟ್ಟಿಲ್ಲ, ನನ್ನ ಮಾತು ಯಾರು ಇಲ್ಲಿ ಕೇಳ್ತಿಲ್ಲ, ಅದು ಇದು. ಅವರು ಒಬ್ಬ ಸಾಮಾನ್ಯ ಜನರ ಥರ ಮಾತಾಡಿದರು. ಸರ್, ನೀವೇ ಈ ರೀತಿ ಮಾತಾಡಿದ್ರೆ ನಮ್ಮಂಥ ಬಡಪಾಯಿಗಳು ಏನು ಮಾಡಬೇಕಂತಂದರೆ, ನೀವು ಬನ್ನಿ ಆಯೋಗಕ್ಕೆ ಮಾತಾಡ್ತೀನಿ ಅಂತ ಹೇಳಿದರು.